ಈ ದಿನ ನಿಮಗೆ ರಾಷ್ಟ್ರಧ್ವಜದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮಾಹಿತಿಯನ್ನು ತಿಳಿಸ್ಕೊಡೋ ಸಂದರ್ಭದಲ್ಲಿ ಮೊದಲಿಗೆ ರಾಷ್ಟ್ರಧ್ವಜ ಇತಿಹಾಸವನ್ನು ತಿಳ್ಕೊಳ್ಳೋಣ. ಅಂದರೆ ಇತಿಹಾಸ ಅಂದರೆ ನಮ್ಮ ರಾಷ್ಟ್ರಧ್ವಜ ನಮ್ಮ ಭಾರತ ದೇಶಕ್ಕೆ ಅಧಿಕೃತವಾಗಿ ಯಾವಾಗ ಬಂತು, ಅಧಿಕೃತವಾಗಿ ಬರುವುದಕ್ಕಿಂತ ಮುಂಚೆ ಯಾವ ಯಾವ ರೀತಿಯಲ್ಲಿ ಬಣ್ಣದಲ್ಲಿ ಇತ್ತು ಮತ್ತು ಯಾವ್ಯಾವ ರೀತಿಯಲ್ಲಿ ಬಣ್ಣದಲ್ಲಿ ಇರ್ತಕ್ಕಂಥ ರೀತಿಯನ್ನ ಯಾವ ವರ್ಷದಲ್ಲಿ ರಚನೆ ಮಾಡಿದ್ರು, ಯಾರ್ಯಾರು ರಚನೆ ಮಾಡೋ ಸಂದರ್ಭದಲ್ಲಿ ಯಾರ್ಯಾರು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಭಾರತದ ಇರ್ತಕ್ಕಂಥ ರಾಜ್ಯಗಳನ್ನ ನೀವೆಲ್ಲ ನೋಡಿರ್ತೀರಿ. ಅಂದ್ರೆ ನಮ್ಮ ಸ್ವತಂತ್ರ ಬರೋಕ್ಕಿಂತ ಮುಂಚೆನೆ ನಮ್ಮಲ್ಲಿ ಬ್ರಿಟಿಷ್ ಆಳ್ವಿಕೆ ಇತ್ತು ತಾನೆ, ಹೌದು ತಾನೆ? ಬ್ರಿಟಿಷ್ ಆಳ್ವಿಕೆ ಅಂತ ಸಂದರ್ಭದಲ್ಲಿ ವಿವಿಧ ರಾಜ್ಯಗಳಿದ್ವು, ಮತ್ತೆ ಪ್ರಾಂತ್ಯಗಳಿದ್ವು, ಮತ್ತೆ ಸ್ವತಂತ್ರ ಹೋರಾಟಗಾರರು ಸಹ ಇದ್ರು. ಈ ರೀತಿಯಾಗಿ ಇದ್ರು. ಅಂದ್ರೆ ವಿವಿಧ ರಾಜ್ಯಗಳಿರ್ತಕ್ಕಂಥ ರಾಜರು ತಮ್ಮ ಇರ್ತಕ್ಕಂಥ ಅವರೇ ಏನು ರಾಜ್ಯವನ್ನೇ ತಮ್ಮ ದೇಶ ಅಂತ ಅಂದ್ಕೊಂಡಿರ್ತಾರೆ. ಆ ದೇಶಕ್ಕೆ ಅಂದ್ರೆ ಆ ರಾಜ್ಯಕ್ಕೆ ಅನುಗುಣವಾಗಿ ಅವರು ಒಂದೊಂದು ಧ್ವಜಗಳನ್ನ ಮಾಡ್ಕೊಂಡಿರ್ತಾರೆ. ಅವ್ರದ್ದೇ ಆದಂತಹ ಧ್ವಜಗಳಿರ್ತವೆ. ಒಂದು ರೀತಿಯ ಬಣ್ಣವನ್ನು ಹೊಂದಿ ಚಿಹ್ನೆಗಳನ್ನು ಸಹ ಹೊಂದಿರುತ್ತವೆ. ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಆ ಧ್ವಜಗಳನ್ನ ತೆಗೆದುಕೊಂಡು ಹೋದಾಗ್ಲಿ ನಮ್ಮ ಅಂದ್ರೆ ಆ ಧ್ವಜ ನಮ್ಮ ರಾಜ್ಯವನ್ನ ಪ್ರತಿನಿಧಿಸುತ್ತದೆ, ಹಾಗೆ ಮಾಡ್ತಾರೆ. ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ನಡೆಯುವಂತಹ ಸಭೆ ಸಮಾರಂಭಗಳಲ್ಲಿ ಆ ಧ್ವಜವನ್ನ ತೋರಿಸುವ ಮುಖಾಂತರ, ಪ್ರದರ್ಶಿಸುವ ಮುಖಾಂತರ ಅಥವಾ ಆರೋಹಣವನ್ನ ಮಾಡುವ ಮುಖಾಂತರ ತಮ್ಮ ಇರ್ತಕ್ಕಂಥ ಧ್ವಜಗಳನ್ನ ತೋರಿಸ್ಕೊಂಡು ಹೋಗ್ತಿರ್ತಾರೆ. ಹೌದು ತಾನೆ? ನೋಡಿರ್ತಾನೆ ಎಲ್ಲ ಇತಿಹಾಸದಲ್ಲಿ ಎಲ್ಲ ಓದ್ಬೇಕಾರಲ್ಲ, ರಾಜ್ಯಗಳು ಇಂತಿಂತ ರಾಜ್ಯಗಳು ಈ ರೀತಿಯ ಧ್ವಜಗಳನ್ನು ಹೊಂದಿರ್ತಾರೆ, ಈ ರೀತಿಯ ಬಣ್ಣವನ್ನು ಹೊಂದಿದ್ದು ಅದರಲ್ಲಿ ಅವರದೇ ಆದಂತಹ ಚಿಹ್ನೆ, ಸೂರ್ಯ ಚಿಹ್ನೆ ಇರುತ್ತೆ ಅಥವಾ ಬೇರೆ ನಕ್ಷತ್ರ ಚಿಹ್ನೆ ಆಗಿರ್ಬೇಕು, ಚಂದ್ರಾಕಾರ ಅಂತ ಚಂದ್ರಾಕಾರ ಚಿಹ್ನೆ ಇರುತ್ತೆ, ಮತ್ತು ನಕ್ಷತ್ರಗಳ ಚಿಹ್ನೆ ಇರ್ತವೆ. ಮತ್ತೆ ಯುದ್ಧ ಮಾಡುವಂತಹ ಖಡ್ಗಗಳು ಅಥವಾ ಎರಡು ಸೈನಿಕರು ಇರ್ತಕ್ಕಂಥ ಯುದ್ಧ ಮಾಡುವಂತಹ ಚಿಹ್ನೆಗಳು ವಿವಿಧ ರೀತಿಯಲ್ಲಿ ತನ್ನೇ ಆದಂತಹ ಚಿಹ್ನೆಗಳನ್ನ ಹೊಂದಿರ್ತವೆ. ಹೌದು ತಾನೆ? ಅದೇ ರೀತಿಯಾಗಿ ಸ್ವತಂತ್ರ ಬರೋಕ್ಕಿಂತ ಮುಂಚೆನೆ ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಹೋರಾಟಗಾರರು ಸ್ವತಂತ್ರವನ್ನ ಪಡೆಯುವಂತ ಸಂದರ್ಭದಲ್ಲಿ, ಅಂದ್ರೆ ಬ್ರಿಟಿಷರಿಂದ ಸ್ವತಂತ್ರವನ್ನ ಪಡೆಯುವಂತ ಸಂದರ್ಭದಲ್ಲಿ ವಿವಿಧ ರೀತಿಯ ಧ್ವಜಗಳನ್ನ ಹೊಂದುವುದರ ಮುಖಾಂತರ ತಮ್ಮದೇ ಆದಂತಹ ಗುಂಪನ್ನ ಅಥವಾ ನೇತೃತ್ವವನ್ನು ವಹಿಸುವ ಮುಖಾಂತರ ಈ ಗುಂಪಿನವರು ನಾವು ಈ ನೇತೃತ್ವವನ್ನು ವಹಿಸಿ ಈ ಧ್ವಜದ ಮುಖಾಂತರ ನಾವು ಸ್ವತಂತ್ರ ಪಡೆಯುವುದಕ್ಕೆ ಹೋರಾಡುತ್ತಿದ್ದೀವಿ ಅನ್ನೋ ಮುಖಾಂತರ ಎಚ್ಚರಿಕೆಯನ್ನು ನೀಡುವ ಮುಖಾಂತರ ಯಾರಿಗೆ? ಬ್ರಿಟಿಷರಿಗೆ ಆಯಿತು ಮತ್ತು ನಲ್ಲಿರ್ತಕ್ಕಂತಹ ಸಹವರ್ತಿಗಳಿಗಾಗಲಿ ಸಹೋದ್ಯೋಗಿ ಜನಗಳಿಗೆ ನಾವು ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದೇವೆ, ನಮ್ಮದು ಈ ಧ್ವಜದಡಿಯಲ್ಲಿ ನಾವು ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಳ್ತಿದ್ದೀವಿ, ನಾವು ಈ ಧ್ವಜವನ್ನ ಇಟ್ಕೊಂಡು ನಾವು ಹೋರಾಟವನ್ನ ಮಾಡ್ತಿದ್ದೀವಿ. ಅಂದ್ರೆ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆಯುವುದಕ್ಕೆ ಹೋಗಿ ಅದೇ ರೀತಿಯಾಗಿ ಕ್ರಾಂತಿಕಾರಿಗಳು ಅಂತ ಬಂದ್ರು, ಅವರು ತನ್ನದೇ ಆದಂತಹ ಚಿಹ್ನೆಯನ್ನ ಹೊಂದಿರ್ತಕ್ಕಂಥ ಬಣ್ಣವನ್ನ ಹೊಂದಿ ಅಂದ್ರೆ ಹೋರಾಟ ಮಾಡಿ. ಅದೇ ರೀತಿಯಾಗಿ ಗಾಂಧೀಜಿ ಶಾಂತಿಯನ್ನ ಬಯಸ್ತಕ್ಕಂತಹ ಹೋರಾಟಗಾರ, ಅವರು ಸಹ ತನ್ನದೇ ಆದಂತಹ ಶಾಂತಿಯನ್ನು ಹೊಂದಿರತಕ್ಕಂತಹ ಧ್ವಜವನ್ನು ಹೊಂದುವ ಮುಖಾಂತರ ಹೋರಾಟವನ್ನ ಮಾಡಿದರು. ಅದೇ ರೀತಿಯಾಗಿ ಅಧಿಕೃತವಾಗಿ 1857 ಇಸ್ವಿಯಲ್ಲಿ ಏನ್ ಸಿಪಾಯಿ ದಂಗೆ ಅಂತ ಹೇಳ್ತೀವಲ್ಲ, ಬ್ರಿಟಿಷರ ವಿರುದ್ಧ ಅಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸಿಪಾಯಿಗಳು ಅಂದ್ರೆ ಸೈನಿಕರು ಅವರು ಮಾಡ್ತಕ್ಕಂಥ ಅನಾಚಾರಗಳು, ನಮ್ಮ ಮೇಡ್ತಕ್ಕಂಥ ದಬ್ಬಾಳಿಕೆಗಳೇ ಅನ್ನೋವನ್ನೆಲ್ಲ ನೋಡಿ ಅವರ ವಿರುದ್ಧನೇ ಸಹ ತಿರುಗಿ ಬಿದ್ರು. ಇದರಲ್ಲಿ ಇತಿಹಾಸದಲ್ಲಿ ಬಂದಿದ್ದ ನಿಮ್ಗೆಲ್ಲ ನೋಡಿ ಕೇಳಿರ್ತಾನೆ, ಹೋಗ್ತಾನೆ. ಆ ಸಿಪಾಯಿ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವಂತ ಸಂದರ್ಭದಲ್ಲಿ ಅಧಿಕೃತವಾಗಿ ಸ್ವತಂತ್ರ ಹೋರಾಟಕ್ಕೆ ಬ್ರಿಟಿಷರ ವಿರುದ್ಧ ನಮ್ಮಲ್ಲಿರ್ತಕ್ಕಂಥ ದೇಶದ ಪ್ರಜೆಗಳು ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳು ಧುಮುಕಿದ್ರು. ಆ ಸಂದರ್ಭದಲ್ಲಿ ಒಂದು ಬಿಳಿಯ ಬಣ್ಣವನ್ನ ಹೊಂದಿರತಕ್ಕಂತಹ ಧ್ವಜವನ್ನ ಹೊಂದುವುದರ ಮುಖಾಂತರ ಬ್ರಿಟಿಷರ ವಿರುದ್ಧ ಮೊದಲಿಗೆ ಹೋರಾಟವನ್ನ ಸ್ಥಾಪನೆ ಮಾಡಿದ್ರು. ಆವಾಗಿಂದ ನಮ್ಗೆ ಸ್ವತಂತ್ರ ಬರುವವರೆಗೂ ಸಹ ವಿವಿಧ ಧ್ವಜಗಳ ಅಡಿಯಲ್ಲಿ ಅಂದ್ರೆ ಬರ್ತಕ್ಕಂಥ ವಿವಿಧ ರೀತಿಯ ಬಣ್ಣಗಳನ್ನು ಹೊಂದುವ ಮುಖಾಂತರ ಕ್ರಾಂತಿಕಾರಿಗಳಾಗಿರ್ಬೋದು ಅಥವಾ ಶಾಂತ ರೀತಿಯಿಂದ ಏನು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಹ ಅವರು ವಿವಿಧ ರೀತಿಯ ಬಣ್ಣಗಳನ್ನು ಹೊಂದುವ ಮುಖಾಂತರ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮ ಚಳುವಳಿಯನ್ನ ಮಾಡುವುದಕ್ಕೆ ಸ್ಟಾರ್ಟ್ ಮಾಡೋದು. ಅದೇ ರೀತಿಯಾಗಿ ಪ್ರಥಮವಾಗಿ ಸಿಪಾಯಿ ದಂಗೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ನಮ್ಮ ಭಾರತ ದೇಶದ ಸೈನಿಕರು ಬ್ರಿಟಿಷರ ವಿರುದ್ಧ ಅಂದ್ರೆ ಅವರ ಕೈಯಲ್ಲಿ ಅವರು ಸೈನಿಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅವರೆಲ್ಲ ನಾವು ಅನಾಚಾರಗಳು ಮಾಡ್ತಾರೆ, ನಮ್ಮಲ್ಲಿ ದೌರ್ಜನ್ಯ ಮಾಡುವ ಮುಖಾಂತರ, ನಮ್ಮಲ್ಲಿ ದಬ್ಬಾಳಿಕೆ ಮಾಡುವುದಕ್ಕೆ ಮುಖಾಂತರ ನಮ್ಮಲ್ಲಿರ್ತಕ್ಕಂತಹ
ಸಂಪತ್ತನ್ನ ಕೊಳ್ಳೆ ಹೊಡೆದು ತನ್ನ ದೇಶಗಳಿಗೆ ಪರ ದೇಶಗಳಿಗೆ ಅಂದ್ರೆ ಅವರ ದೇಶಕ್ಕೆ ಕಳಿಸುವ ಮುಖಾಂತರ ಇದನ್ನೆಲ್ಲ ನೋಡಿ ಅಲ್ಲಿರ್ತಕ್ಕಂತಹ ಸೈನಿಕರು ನಮ್ಮ ಭಾರತ ದೇಶದ ಸೈನಿಕರೇ ಸಹ ಅವರ ವಿರುದ್ಧ ಪ್ರಥಮ ಬಾರಿಗೆ ದಂಗೆ ಹೇಳುವುದರ ಮುಖಾಂತರ ಸ್ವತಂತ್ರ ಹೋರಾಟಕ್ಕೆ ಅಧಿಕೃತವಾಗಿ ಪ್ರಾರಂಭ ಆಯಿತು. ಅಲ್ಲಿಂದ ಪ್ರಾರಂಭವಾಯಿತು. 1947ವರೆಗೂ ಸಹ ನಮಗೆ ಸ್ವತಂತ್ರ ಬರುವವರೆಗೂ ಸಹ ವಿವಿಧ ರೀತಿಯಲ್ಲಿ ಹೋರಾಟವನ್ನ ಕೆಲವರು ಮಾಡ್ಕೊಂತಾರೆ. ಕೆಲವರು ಕ್ರಾಂತಿಕಾರಿಯಾಗಿ ಮಾಡಿದ್ರು, ಕೆಲವು ಶಾಂತಿಯುತವಾಗಿ ಮೌನ ಸತ್ಯಾಗ್ರಹ ಮಾಡುವಂತಹ ಸತ್ಯಾಗ್ರಹ ಮಾಡುವುದರ ಮುಖಾಂತರ ವಿವಿಧ ರೀತಿಯಲ್ಲಿ ಗುಂಪುಗಳನ್ನು ಮಾಡಿಕೊಂಡು ಅವರದೇ ಆದಂಥ ರೀತಿಯಲ್ಲಿ ಹೋರಾಟವನ್ನ ಮಾಡಿದ್ರು. ಆ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಮೊದಲಿಗೆ ಸಿಪಾಯಿ ದಂಗೆ ಆಯ್ತು. ಅದೇ ರೀತಿಯಾಗಿ ಅಲ್ಲಿವರೆಗೂ ಸಹ ವಿವಿಧ ರೀತಿಯಾದಂತಹ ಧ್ವಜಗಳನ್ನ ಓದುವ ಮುಖಾಂತರ ಆ ಧ್ವಜಡಿಯಲ್ಲಿಯೇ ನಮ್ಮ ಹೋರಾಟವನ್ನು ಮಾಡಿದ್ರು. ಅದೇ ರೀತಿಯಾಗಿ ಪ್ರಥಮ ಬಾರಿಗೆ 1904ರಲ್ಲಿ 1904ನೇ ಇಸವಿಯಲ್ಲಿ ಮೊದಲ ಬಾರಿಗೆ ರಾಷ್ಟ್ರ ಧ್ವಜದ ಪರಿಕಲ್ಪನೆಯನ್ನ ಹೊಂದುವುದರ ಮುಖಾಂತರ ಅಧಿಕೃತವಾಗಿ ಧ್ವಜವನ್ನ ನಮ್ಮ ದೇಶದ ಧ್ವಜವು ಈ ರೀತಿಯಾಗಿ ಇರಬೇಕು ಅನ್ನೋದ್ರ ಮುಖಾಂತರ ಪ್ರಥಮ ಬಾರಿಗೆ ಯಾರು ಮಾಡಿರಪ್ಪ ಅಂದ್ರೆ ಅದಕ್ಕೆ ವಿನ್ಯಾಸವನ್ನು ಗೊಳಿಸಿದಂತೆ ಸಿಸ್ಟರ್ ನಿವೇದಿತಾ. 1904ರಲ್ಲಿ ಸಿಸ್ಟರ್ ನಿವೇದಿತಾ ಇವರು ಹೆಸರು ಕೇಳಿರ್ತಾರೆ, ನೀವೆಲ್ಲ ಕೇಳಿರ್ತಾರೆ ಅಂತ ಕಂಡಿರ್ತೇನೆ. ಸ್ವಾಮಿ ವಿವೇಕಾನಂದ ಅವರ ಅನುಯಾಯಿ ಅಂದ್ರೆ ಸ್ವಾಮಿ ರಾಮಕೃಷ್ಣ ಪರಮಹಂಸ ಏನಿತ್ತಲ್ಲ ಅವರ ಶಿಷ್ಯರಾಗಿತ್ತಲ್ಲ ಯಾರ ಸ್ವಾಮಿ ವಿವೇಕಾನಂದ ಅವರ ಶಿಷ್ಯರಾಗಿರ್ತಾರೆ. ಇವರು ಅಧಿಕೃತವಾಗಿ 1904ರಲ್ಲಿ ರಾಷ್ಟ್ರ ಧ್ವಜವನ್ನ ವಿನ್ಯಾಸಗೊಳಿಸಿದರು. ಅದು ಸ್ಕಾಟ್ ಐರಿಷ್ ಮೂಲದ. ಇವರು ಸ್ಕಾಟ್ ಐರಿಷ್ ಮೂಲದವರು, ಅಂದ್ರೆ ನಮ್ಮ ದೇಶದವರಲ್ಲ ಅವರು. ಇವರು ಬೇರೆ ದೇಶವರು. ಯಾರು ಸಿಸ್ಟರ್ ನಿವೇದಿತರವರು. ಇವರು ಸ್ಕಾಟ್ ಐರಿಷ್ ದೇಶದವರು. ಸ್ಕಾಟ್ ಐರಿಷ್ ದೇಶದವರು ಅಂತ ಸಿಸ್ಟರ್ ನಿವೇದಿತ ಅವರು ಸ್ವಾಮಿ ವಿವೇಕಾನಂದ ಅವರ ಅನುಯಾಯಿಗಳು ಮತ್ತು ಶಿಷ್ಯರಾಗಿದ್ದವರು. 1904ರಲ್ಲಿ ಇವರು ಒಂದು ನಮ್ಮ ಭಾರತ ದೇಶಕ್ಕೆ ಒಂದು ಧ್ವಜವನ್ನ ವಿನ್ಯಾಸಗೊಳಿಸಿದರು. ಅದು ಯಾವ ರೀತಿಯಾಗಿತ್ತಪ್ಪ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಕೆಂಪು ಬಣ್ಣದಿಂದ ಕೂಡಿರ್ತಕ್ಕಂತಹ ಧ್ವಜವನ್ನ ಮಾಡಿದ್ರು. ಅದು ವಜ್ರವನ್ನ ಅಂದ್ರೆ ಏನು ವಜ್ರವನ್ನು ಇರ್ತಕ್ಕಂಥ ವಜ್ರ ಚಿಹ್ನೆ ನೋಡಿದ್ರಿ ನೀವು. ಇಂದ್ರ ಪುರಾಣಗಳಲ್ಲಿ ಕೇಳ್ತೀರಿ, ಇಂದ್ರನ ಇರ್ತಕ್ಕಂತಹ ಒಂದು ಆಯುಧ ಇಂದ್ರ ಕೇಳಿರ್ತಾನೆ. ಇಂದ್ರ ಅವನಿರ್ತಲ್ಲ ಅವನಿರ್ತಕ್ಕಂಥ ಆಯುಧವನ್ನ ಅದು ಮಧ್ಯಭಾಗದಲ್ಲಿ ಇರುವ ಹಾಗೆ ಮಾಡಿದ್ರೆ ನಿರ್ಮಾಣ ಮಾಡಿದ್ರು, ಅಂದ್ರೆ ವಿನ್ಯಾಸಗೊಳಿಸಿದ್ರು. ಅಂದ್ರೆ ಸಿಸ್ಟರ್ ನಿವೇದಿತಾ ಅವರು ಮೊದಲಿಗೆ ಈ ರೀತಿಯಾದ ಧ್ವಜವನ್ನ ಭಾರತದಲ್ಲಿರ್ತಕ್ಕಂಥವ್ರು ಹೊಂದಬೇಕು ಅನ್ನೋದನ್ನ ವಿನ್ಯಾಸಗೊಳಿಸಿದ್ರು. ಅದು ಯಾವ ರೀತಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಚೌಕಾಕಾರದಲ್ಲಿರ್ತಕ್ಕಂಥ ಕೆಂಪು ಬಣ್ಣವನ್ನ ಹೊಂದಿರತಕ್ಕಂತಹ ಧ್ವಜವನ್ನ ಅಂದ್ರೆ ಬಟ್ಟೆಯನ್ನು ಮಾಡ್ತಕ್ಕಂಥ ಕೆಂಪು ಬಣ್ಣ ಹೊಂದಿದ್ದು, ಅದೇ ರೀತಿಯಾಗಿ ಇಂದ್ರನ ಆಯುಧವನ್ನು ಇರ್ತಕ್ಕಂಥ ವಜ್ರವನ್ನ ಅಲ್ಲಿ ನಿರ್ಮಾಣ ಮಾಡಿದ್ರು ಅಥವಾ ನಿರ್ಮಿಸಲಾಗಿತ್ತು ಅಥವಾ ವಿನ್ಯಾಸವನ್ನ ಗೊಳಿಸಲಾಯಿತು. ಅದೇ ರೀತಿಯಲ್ಲಿ ಅದರ ಮಧ್ಯಭಾಗದಲ್ಲಿ ಒಂದೇ ಮಾತರಂ ಎಂಬ ಬಂಗಾಳಿ ಭಾಷೆಯಲ್ಲಿ ಬರೆಯಲಾಯಿತು. ಅಂದ್ರೆ ಇದಕ್ಕಿಂತ ಮುಂಚೆ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಏನು ವಜ್ರ ಆಯುಧವನ್ನು ಇಂದ್ರನ ಆಯುಧ ಇರುತ್ತೆ, ಅದ್ರ ಕೆಳಗೆ ಒಂದೇ ಮಾತರಂ ಎಂಬ ಬಂಗಾಳಿ ಭಾಷೆಯಲ್ಲಿ ಬರೆದರು. ಇದನ್ನ ಬರೆಯಲಾಗಿದ್ದು ಇದನ್ನ 1906ರಲ್ಲಿ ಅಂದ್ರೆ 1966ರಲ್ಲಿ ಕಲ್ಕತ್ತಾದಲ್ಲಿ ಅಂದ್ರೆ ಈ ಪಶ್ಚಿಮ ಬಂಗಾಳ ಬರ್ತಕ್ಕಂತಹ ರಾಜ್ಯದ ರಾಜಧಾನಿ ಅದನ್ನ ಕಲ್ಕತ್ತಾ ಅಂತಿದ್ರು ಮೊದಲಿಗೆ. ಅಂದ್ರೆ ಸ್ವತಂತ್ರ ಪೂರ್ವಕ್ಕಿಂತ ಮುಂಚೆ ಅದನ್ನ ಕಲ್ಕತ್ತಾ ಅಂತ ಅಂತಿದ್ರು. ಸ್ವತಂತ್ರ ಬಂದ ನಂತರ ಈಗ ಅದನ್ನ ಕೋಲ್ಕತ್ತಾ ಅಂತಾರೆ, ಪಶ್ಚಿಮ ಬಂಗಾಳದ ರಾಜಧಾನಿ. ಅದರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯಾಗಾರದಲ್ಲಿ ಈ ಧ್ವಜವನ್ನ ಪ್ರದರ್ಶನ ಮಾಡಿದ್ರು. ಅಂದ್ರೆ 1904ನೇ ಇಸವಿಯಲ್ಲಿ ಸಿಸ್ಟರ್ ನಿವೇದಿತಾ ಅವರು ಅಂದ್ರೆ ಇವರು ಸ್ಕಾಟ್ ಐರಿಷ್ ದೇಶದವರು. ಇವರು ಸ್ವಾಮಿ ವಿವೇಕಾನಂದ ಅವರ ಶಿಷ್ಯರಾಗಿದ್ದು ನಮ್ಮ ಭಾರತ ದೇಶಕ್ಕೆ ಒಂದು ಅಧಿಕೃತವಾದ ಧ್ವಜವನ್ನ ವಿನ್ಯಾಸಗೊಳಿಸಿದ್ರು. ಅದು ಯಾವ ರೀತಿಯಾಗಿತ್ತು ಅಂದ್ರೆ ಕೆಂಪು ಬಣ್ಣದಿಂದ ಕೂಡಿದ್ದು, ಮಧ್ಯದಲ್ಲಿ ಇಂದ್ರನ ಆಯುಧವನ್ನು ಹೊಂದಿದ್ದು, ಕೆಳಗೆ ಒಂದೇ ಮಾತರಂ ಎಂಬ ಬಂಗಾಳಿ ಭಾಷೆಯಲ್ಲಿ ಬರೆದರು. ಅದನ್ನ 1906ರಲ್ಲಿ ಕಲ್ಕತ್ತಾದಲ್ಲಿ ನಡೆದಂತಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯಾಗಾರದಲ್ಲಿ ಈ ಧ್ವಜವನ್ನ ಪ್ರದರ್ಶನ ಮಾಡುವುದರ ಮುಖಾಂತರ ಇದಕ್ಕೆ ಒಂದು ರೂಪವನ್ನ ನೀಡಿದರು. ಈ ರೂಪದಡಿಯಲ್ಲಿ ಇವರು
ಒಂದೊಂದೇ ಸಂಘ ಸಂಸ್ಥೆಗಳು ಸಹ ತನ್ನದೇ ಆದಂತಹ ಒಂದೊಂದು ಧ್ವಜಗಳ ಹೊಂದುವ ಮುಖಾಂತರ ಅಧಿಕೃತವಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ತಮ್ಮಲ್ಲಿರ್ತಕ್ಕಂಥ ಧ್ವಜಗಳನ್ನು ಹೊಂದುವುದರ ಮುಖಾಂತರ ಪ್ರಾರಂಭ ಮಾಡಿದ್ರು. 1904ರಿಂದ ಪ್ರಾರಂಭವಾದಂತಹ ಧ್ವಜ 1947ವರೆಗೂ ಸಹ ನಡೀತಕ್ಕಂಥ ಅಂದ್ರೆ ವಿವಿಧ ರೀತಿಯ ಬಣ್ಣಗಳನ್ನ ಇರ್ತಕ್ಕಂಥ ಒಂದು ರೀತಿ. ಅದೇ ರೀತಿಯಾಗಿ 1904ರಲ್ಲಿ 1906ರಲ್ಲಿ ಮೊದಲ ಬಾರಿಗೆ ಅಂದ್ರೆ ಆಗಸ್ಟ್ 7 1906ರಂದು ಕೋಲ್ಕತ್ತಾದ ಪಾರ್ಸಿ ಬಗಾನ್ ನೇತೃತ್ವ ಚೌಕಲ್ಲಿ 1906ರಲ್ಲಿ ಕಲ್ಕತ್ತಾ ಅಂದ್ರೆ ಹೇಳಿದನಾಗ್ಲೇ ಇದನ್ನ ಸ್ವತಂತ್ರ ಪೂರ್ವದಲ್ಲಿ ಕಲ್ಕತ್ತಾ ಅಂತಂದ್ರೆ ಈಗ ಅದನ್ನ ಕೋಲ್ಕತ್ತಾ ಅಂತಾರೆ. ಇದು ಪಶ್ಚಿಮ ಬಂಗಾಳದ ರಾಜಧಾನಿ ಆಗಿದೆ ಕೋಲ್ಕತ್ತಾದ. ಪಾರ್ಸಿ ಬಗಾನ್ ಅಂದ್ರೆ ಅಲ್ಲಿ ಅವರಲ್ಲಿ ಬರ್ತಕ್ಕಂತಹ ಚೌಕ ಪಾರ್ಸಿ ಬಗಾನ್ ಎಂಬ ಚೌಕದಲ್ಲಿ 1906ರ ಆಗಸ್ಟ್ 7ರಂದು ಅಧಿಕೃತವಾಗಿ ಧ್ವಜವನ್ನ ಹಾರಾಟ ಮಾಡಿದರು. ಅಂದ್ರೆ 1900 ಆಗಸ್ಟ್ 7ರಂದು ಕೋಲ್ಕತ್ತಾದ ಪಾರ್ಸಿ ಬಗಾನ್ ಚೌಕದಲ್ಲಿ ಪ್ರಥಮ ಬಾರಿಗೆ ಅಂದ್ರೆ ನಮ್ಮ ಭಾರತ ದೇಶದ ಧ್ವಜವನ್ನ ಆರೋಹಣ ಮಾಡುವ ಮುಖಾಂತರ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಕಲ್ಕತ್ತಾ ಧ್ವಜ ಎಂದು ಕರೀತಾರೆ. ಇದನ್ನ ಆರೋಹಣ ಮಾಡಿದ ಸಂದರ್ಭದಲ್ಲಿ ಇದನ್ನ ಕಲ್ಕತ್ತಾ ಅಂದ್ರೆ ಹೇಳಿದಲ್ಲ ಸ್ವತಂತ್ರ ಪೂರ್ವದಲ್ಲಿ ಇದನ್ನ ಕಲ್ಕತ್ತಾ ಅಂತಿದ್ರೆ ಇದನ್ನ ಇತ್ತೀಚಿನಲ್ಲಿ ಕೋಲ್ಕತ್ತಾ ಎಂಬ ಮರುನಾಮಕ ಮಾಡಿದರೆ ಇದು ಪಶ್ಚಿಮ ಬಂಗಾಳ ಬರ್ತಕ್ಕಂಥ ರಾಜ್ಯದ ರಾಜಧಾನಿ. ಕಲ್ಕತ್ತಾ ಧ್ವಜ ಎಂದು ಕರೆದರು. ಇದನ್ನ ಸಚೀಂದ್ರ ಪ್ರಸಾದ್ ಬೋಸ್ ಮತ್ತು ಹೇಮಚಂದ್ರ ಕೊಲಗೋ ವಿನ್ಯಾಸಗೊಳಿಸಿದರು. ಅಂದ್ರೆ ಈ ಆರೋಹಣ ಮಾಡಿದಂತ ಸಂದರ್ಭದಲ್ಲಿ ಇದಕ್ಕೆ ಕೆಲವರು ಒಂದು ಅಂತಿಮವಾದ ರೂಪವನ್ನು ನೀಡಿದರು. ಅಂದ್ರೆ ಧ್ವಜವನ್ನ ಯಾವ ರೀತಿಯಾಗಿ ಇರಬೇಕನ್ನೋದ್ರ ಮುಖಾಂತರ ರೂಪವನ್ನು ನೀಡಿದಂತಹವರು ಸಚೀಂದ್ರ ಪ್ರಸಾದ್ ಬೋಸ್. ಪ್ರಸಾದ್ ಬೋಸ್ ಮತ್ತು ಹೇಮಚಂದ್ರ ಕನಂಗೋ ಇವರು ವಿನ್ಯಾಸಗೊಳಿಸಿದ್ರು. ಅಂದ್ರೆ ಇಲ್ಲಿ ಆರೋಹಣ ಮಾಡಿದಂತಹ ಧ್ವಜವನ್ನ ಈ ಇಬ್ಬರು ಸೇರಿಕೊಂಡು ವಿನ್ಯಾಸಗೊಳಿಸಿದ್ರು. ಅದು ಯಾವ ರೀತಿಯಾದ ಬಣ್ಣದಿಂದ ಕೂಡಿತಪ್ಪ ಅಂತಂದ್ರೆ ಮೇಲ್ಭಾಗದಲ್ಲಿ ಹಸಿರು ಬಣ್ಣದಿಂದ ಕೂಡಿರುತ್ತೆ. ಅದೇ ರೀತಿಯಾಗಿ ಮಧ್ಯದಲ್ಲಿ ಈ ಮೇಲ್ಭಾಗ ಹಸಿರಿಂದ ಕೂಡಿದ್ರೆ ಮಧ್ಯದ ಭಾಗ ಹಳದಿಯಿಂದ ಕೂಡಿರುತ್ತೆ. ಕೆಳಭಾಗದಲ್ಲಿ ಕೆಂಪು ಪಟ್ಟಿ ಇತ್ತು. ಈ ರೀತಿಯಾದಂತಹ ಧ್ವಜವನ್ನ ಇವರು ವಿನ್ಯಾಸಗೊಳಿಸಿದರು. ಅಂದ್ರೆ ಮೇಲ್ಭಾಗದಲ್ಲಿ ಯಾವ ಬಣ್ಣ ಇತ್ತು? ಹಸಿರು ಬಣ್ಣ ಇತ್ತು. ಅದೇ ರೀತಿಯಾಗಿ ಮಧ್ಯದಲ್ಲಿ ಬಣ್ಣ, ಕೆಳಭಾಗದಲ್ಲಿ ಹಸಿರು ಪಟ್ಟಿಯ ಮೇಲೆ 8 ಕಮಲದ ಚಿಹ್ನೆಗಳಿದ್ದವು. ಅಂದ್ರೆ 8 ಕಮಲದ ಹೂಗಳಿರ್ತಕ್ಕಂತಹ ಈ ಮೇಲ್ಭಾಗದಲ್ಲಿ ಹೂಗಳಿರ್ತಕ್ಕಂತಹ 8 ಕಮಲದ ಹೂಗಳಿರ್ತಕ್ಕಂತಹ ಚಿಹ್ನೆಯನ್ನ ಕೆಂಪು ಭಾಗದಲ್ಲಿ ಸೇರಿಸಿದ್ರು. ಅದೇ ರೀತಿಯಾಗಿ ಇದು ದೇಶದ ಅಂದ್ರೆ ಯಾವ ರೀತಿಯ ಕೆಂಪು ಕಮಲಗಳು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಪ್ರಾಂತ್ಯಗಳು. ದಕ್ಷಿಣ ಪ್ರಾಂತ್ಯ ದಕ್ಷಿಣ ಪ್ರಾಂತ್ಯ ಅಂದ್ರೆ ನಾವಲ್ಲಿ ಏನಾಗ್ತೀವಿ, ಇಲ್ಲಿ ಈ ಭಾಗದಲ್ಲಿ ಆಗ್ತೀವಿ. ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ ಇವೆಲ್ಲ 8 ಪ್ರಾಂತ್ಯಗಳನ್ನ ಇದು ಸೂಚಿಸುವ ಹಾಗೆ ಇರುತ್ತೆ. ಅಂದ್ರೆ 8 ಕಮಲಗಳು ಏನಂದ್ರೆ 8 ಪ್ರಾಂತ್ಯಗಳ ನಮ್ಮ ದೇಶಕ್ಕಂತ 8 ಪ್ರಾಂತ್ಯಗಳನ್ನ ಪ್ರತಿನಿಧಿಸುವ ಹಾಗೆ ಇರುತ್ತೆ. ಅದೇ ರೀತಿಯಾಗಿ ಮಧ್ಯದಲ್ಲಿ ಹಳದಿ ಪಟ್ಟಿಯ ಮೇಲೆ ಒಂದೇ ಮಾತ್ರ ಮಧ್ಯದಲ್ಲಿರ್ತಕ್ಕಂಥ ಹಳದಿ ಪಟ್ಟಿಯ ಮೇಲೆ ಒಂದೇ ಮಾತ್ರ ಎಂಬ ಹಿಂದಿ ಅಕ್ಷರದಲ್ಲಿ ಅವರು ಬರೆಯಲಾಗಿತ್ತು. ಅದೇ ರೀತಿಯಾಗಿ ಅದರ ಕೆಳಭಾಗದಲ್ಲಿ ಕೆಂಪು ಪಟ್ಟಿಯ ಮೇಲೆ ಅಂದ್ರೆ
ಮೇಲ್ಭಾಗದಲ್ಲಿ ಹಸಿರು ಇರುತ್ತೆ, ಮೇಲ್ಭಾಗ ಹಸಿರು ಇರುತ್ತೆ, ಇಲ್ಲಿ ಹಳದಿ ಇರುತ್ತೆ, ಇಲ್ಲಿ ಕೆಂಪು ಪಟ್ಟಿ ಇರುತ್ತೆ. ಹಸಿರು ಭಾಗದಲ್ಲಿ ಏನಿರುತ್ತೆ ಅಂದ್ರೆ ಇಲ್ಲೆಲ್ಲ ಪೂರ್ತಿ 8 ಕಮಲಗಳಿದ್ದು ಅವು 8 ಪ್ರಾಂತ್ಯಗಳನ್ನ ಸೂಚಿಸುತ್ತವೆ. ಅದೇ ರೀತಿಯಾಗಿ ಹಸಿರು ಇಲ್ಲಿರ್ತಕ್ಕಂಥ ಹಳದಿ ಭಾಗದಲ್ಲಿ ಒಂದೇ ಮಾತರಂ ಎಂಬ ಹಿಂದಿ ಅಕ್ಷರದಲ್ಲಿ ಬರೀತಾರೆ. ಅದೇ ರೀತಿಯಾಗಿ ಕೆಂಪು ಪಟ್ಟಿಯ ಕೆಳಭಾಗ ಇರ್ತಕ್ಕಂಥದ್ದಲ್ಲಿ ಇಲ್ಲಿ ಏನಾಯ್ತು ಅಂದ್ರೆ ಒಂದು ಬದಿಯಲ್ಲಿ ಚಂದ್ರ ಮತ್ತು ಇನ್ನೊಂದು ಬದಿಯಲ್ಲಿ ಸೂರ್ಯ ರೂಪುಗೊಂಡಿತ್ತು. ಅಂದ್ರೆ ಒಂದು ಭಾಗದಲ್ಲಿ ಚಂದ್ರ, ಇನ್ನೊಂದು ಭಾಗದಲ್ಲಿ ಸೂರ್ಯ. ಅಂದ್ರೆ ನಮ್ಮ ಸೂರ್ಯ ಹುಟ್ಟುವಾಗೆ ಬೆಳಕನ್ನ ಸೂಸುತ್ತೆ. ಅದೇ ರೀತಿಯಾಗಿ ಸಂಜೆ ಟೈಮಲ್ಲಿ ಚಂದ್ರನ ಬೆಳಕಿನಲ್ಲಿ ಯಾವಾಗಲೂ ಪ್ರಕಾಶಮಾನ. ಅಂದ್ರೆ ನಮ್ಮ ಭಾರತ ದೇಶ ಯಾವಾಗಲೂ 24 ಗಂಟೆಗಳು ಸಹ ಬೆಳಗ್ಗೆ ಹುಟ್ಟಿನಿಂದ ಹಿಡಿದು ಕೊನೆಯವರೆಗೂ, ಕೊನೆಯಾದ ನಂತರ ಸಹ ಪ್ರಕಾಶಮಾನವಾಗಿರುವ ಹಾಗೆ ಸೂಚಿಸುವ ಹಾಗೆ ಸೂರ್ಯ ಮತ್ತು ಚಂದ್ರನ ಚಿಹ್ನೆಯನ್ನ ಇಲ್ಲಿ ಕೆಳಭಾಗದಲ್ಲಿ ತೋರಿಸ್ತಾರೆ. ಅಂದ್ರೆ ಮೇಲ್ಭಾಗದಲ್ಲಿ ಹಸಿರು ಭಾಗದಲ್ಲಿ 8 ಕಮಲಗಳಿತ್ತು. ಕಮಲಗಳು ನಮ್ಮಲ್ಲಿರ್ತಕ್ಕಂಥ ಭಾರತ ದೇಶ 8 ಪ್ರಾಂತ್ಯಗಳನ್ನ ಸೂಚಿಸಿದರೆ, ಅದೇ ರೀತಿಯಾಗಿ ಮಧ್ಯದಲ್ಲಿರ್ತಕ್ಕಂಥ ಹಳದಿ ಪಟ್ಟಿಯಲ್ಲಿ ಏನಿರುತ್ತೆ ಒಂದೇ ಮಾತ್ರ ಹಿಂದಿ ಅಕ್ಷರ ಇರುತ್ತೆ. ಅದೇ ರೀತಿಯಾಗಿ ಹಳದಿ ಭಾಗದಲ್ಲಿ ಇಲ್ಲಿ ಕೆಂಪು ಭಾಗದಲ್ಲಿ ಒಂದು ಬದಿಯಲ್ಲಿ ಸೂರ್ಯ ಮತ್ತು ಇನ್ನೊಂದು ಬದಿಯಲ್ಲಿ ಚಂದ್ರವನ್ನ ಸೂಚಿಸುವ ಹಾಗೆ ಸಚಿಂದರ್ ಪ್ರಸಾದ್ ಬೋಸ್ ಮತ್ತು ಎಂ ಚಂದ್ರ ಕೊನಗು ಅವರು ವಿನ್ಯಾಸವನ್ನು ಮಾಡೋದ್ರ ಮುಖಾಂತರ 1906 ಆಗಸ್ಟ್ 7ರಂದು ಕೋಲ್ಕತ್ತಾದ ಪಾರ್ಸಿ ಬಗಾನ್ ಚೌಕದಲ್ಲಿ ಇದನ್ನ ಅನಾವರಣ ಮಾಡಿದ್ರು. ಇದನ್ನ ಕಲ್ಕತ್ತಾ ಧ್ವಜ ಎಂಬ ಹೆಸರಿನಿಂದ ಕರೀತಾರೆ. ಇದು 12ನೇದಾಗಿ ಮೂಡಿ ಬಂದಂತು. ಅದೇ ರೀತಿಯಾಗಿ ಮೂರನೇ ರೀತಿಯಲ್ಲಿ ಧ್ವಜವನ್ನ ಇನ್ನೊಂದು ಸಹ ರೀತಿಯಲ್ಲಿ ವಿನ್ಯಾಸವನ್ನು ಮಾಡಿದ್ರು. ಅದು ಯಾರಪ್ಪ ಅಂತಂದ್ರೆ ಭಿಕಾಜಿ ಕಾಮ, ವಿನಾಯಕ್ ದಾಮೋದರ್ ಸಾರ್ವರ್ಕರ್ ಮತ್ತು ಶ್ಯಾಮ್ಜಿ ಕೃಷ್ಣಮೂರ್ತಿ ಅವರು. ಅಂದ್ರೆ ಭಿಕಾಜಿ ಅಂತ ಅವರು ಒಂದು ಸ್ವತಂತ್ರ ಹೋರಾಟಗಾರರು. ಅದೇ ರೀತಿಯಾಗಿ ವಿನಾಯಕ್ ದಾಮೋದರ್ ಸಾರ್ವರ್ಕರ್ ಮತ್ತು ಶ್ಯಾಮ್ಜಿ ಕೃಷ್ಣ ವರ್ಮಾ ಇವರು ಒಂದು ಧ್ವಜವನ್ನ ವಿನ್ಯಾಸಗೊಳಿಸಿದ್ರು. ಅವರು ಇದನ್ನ ಮೊದಲ ಬಾರಿಗೆ ಆಗಸ್ಟ್ 22, 1907ರಂದು ಜರ್ಮನಿಯ ಸ್ಟಟ್ಗಾರ್ಡ್ ನಲ್ಲಿ ಆರಿಸಿದರು. ಅಂದ್ರೆ ನಮ್ಮ ದೇಶದಿಂದ ಹೊರ ದೇಶದಲ್ಲಿ 1907ರ ಆಗಸ್ಟ್ 22ರಂದು ಜರ್ಮನಿಯ ಘಾಟ್ನಲ್ಲಿ ಆರಿಸಿದರು. 1907 ಆಗಸ್ಟ್ 22ರಂದು ಜರ್ಮನಿಯ ಸ್ಟಟ್ಗಾರ್ಟ್ ನಲ್ಲಿ ಈ ಧ್ವಜವನ್ನ ಆರಿಸಿದರು. ಈ ಧ್ವಜವನ್ನ ವಿನ್ಯಾಸ ಮಾಡಿದವರು ಯಾರಪ್ಪ ಅಂತಂದ್ರೆ ವಿನಾಯಕ್ ದಾಮೋದರ್ ಸಾರ್ವರ್ಕರ್. ಇತ್ತೀನ ಹೆಸರೆಲ್ಲ ಕೇಳ್ತಿರ್ತೀನಿ ನೀವೆಲ್ಲ. ಸ್ವತಂತ್ರ ಹೋರಾಟಗಾರರಲ್ಲಿ ಇವರು ಸಹ ಬಹಳ ಪ್ರಮುಖವನ್ನ ಪಾತ್ರವನ್ನು ವಹಿಸಿದರು. ಇವರು ಒಂದು ಸ್ವಲ್ಪ ಕ್ರಾಂತಿಕಾರಿ ಹೋರಾಟಗಾರ ಆಯಿತು. ಅದೇ ರೀತಿಯಾಗಿ ಭಿಕಾಜಿ ಮತ್ತು ಶ್ಯಾಮ್ಜಿ ಕೃಷ್ಣ ವರ್ಮಾ ಇವರು ಧ್ವಜವನ್ನು ವಿನ್ಯಾಸಗೊಳಿಸಿದರು. ಇವರು ಇದನ್ನ ಮೊದಲ ಬಾರಿಗೆ ಆಗಸ್ಟ್ 22, 1907ರಂದು ಜರ್ಮನಿಯ ಸ್ಟಟ್ಗಾರ್ಟ್ ನಲ್ಲಿ ಆರಿಸಿದರು. ನಂತರ ಬರ್ಲಿನ್ ನಲ್ಲಿ ನಡೆದಂತಹ ಸಮಾಜವಾದಿ ಸಮ್ಮೇಳನದಲ್ಲಿ ಈ ಧ್ವಜವನ್ನ ಪ್ರದರ್ಶನ ಮಾಡಿದರು. ಅಂದ್ರೆ ಆರಿಸಿದ ನಂತರ ಬರ್ಲಿನ್ ನಗರದಲ್ಲಿ, ಬರ್ಲಿನ್ ನಗರ ಕೇಳಿರ್ತಾನೆ, ಆ ನಗರದಲ್ಲಿ ನಮ್ಮ ವಿದೇಶದಲ್ಲಿ, ನಮ್ಮ ದೇಶವನ್ನ ಬಿಟ್ಟು ವಿದೇಶದಲ್ಲಿ ಸಮಾಜವಾದಿ ಸಮ್ಮೇಳನದಲ್ಲಿ ಇರುವಂತ ಧ್ವಜವನ್ನ ಪ್ರದರ್ಶನ ಮಾಡಿದ್ರು. ಅದು ಈ ಧ್ವಜವು 1906ರ ಧ್ವಜವನ್ನು ಹೋಲುತ್ತದೆ. ಅಂದ್ರೆ ನಾನು ಹಿಂದೆ ಹೇಳಿದಲ್ಲ, ಹಸಿರು, ಹಳದಿ ಮತ್ತು ಕೆಂಪು ಬಣ್ಣ ಹೊಂದಿರತಕ್ಕಂತ ಈ ಧ್ವಜವನ್ನ ಹೋಲುವಾಗೆ ಇದು ಇತ್ತು. ಕೇಸರಿ ಬಣ್ಣದ ಅದರ ಮೇಲ್ಭಾಗದಲ್ಲಿ ಒಂದ್ ಸ್ವಲ್ಪ ಮಾಡಿಫೈ ಮಾಡಿದ್ರು. ಅದು ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ಮೇಲ್ಭಾಗದ ಕೇಸರಿ ಬಣ್ಣದಲ್ಲಿ ಬ್ಯಾಂಡ್
ಅಂದ್ರೆ ಪ್ಯಾಂಟ್ ರೀತಿಯಲ್ಲಿದ್ದು ಮಧ್ಯದಲ್ಲಿ ಹಳದಿ ಮತ್ತು ಕೆಳಭಾಗದಲ್ಲಿ ಹಸಿರು ಪಟ್ಟಿಯನ್ನು ಹೊಂದಿತ್ತು. ಅದರ ಮೇಲಿನ ಪಟ್ಟಿಯ ಮೇಲೆ 8 ಕಮಲಗಳಿದ್ದವು. ಏನಿದ್ವಾ 8 ಕಮಲಗಳನ್ನು ತೋರಿಸಿದ ಅದರ ಚಿಹ್ನೆಗಳಿದ್ದು ಮಧ್ಯದಲ್ಲಿ ಒಂದು ಬ್ಯಾಂಡ್ ರೂಪದಲ್ಲಿದ್ದು ಅದ್ರ ಪಕ್ಕದಲ್ಲಿ 8 ಕಮಲಗಳಿದ್ವು. ಅವು 8 ಪ್ರಾಂತ್ಯಗಳನ್ನ ಒಳಗೊಂಡಂತಹ ಸೂಚ್ಯವನ್ನ ಸೂಚಿಸ್ತಾ ಇದ್ವು. ಅದೇ ರೀತಿಯಾಗಿ ಇವರು ಈ ಮೂವರು ಸೇರ್ಕೊಂಡು ವಿನ್ಯಾಸವನ್ನ ಗೊಳಿಸಿದ್ರು. ಅದೇ ತಗೊಂಡು ಸ್ವಲ್ಪ ಮಾಡಿಫೈ ಮಾಡಿ ಅದೇ ರೀತಿಯಾಗಿ ಒಂದೇ ಮಾತ್ರ ಹಳದಿ ಪಟ್ಟಿಯ ಮೇಲಿತ್ತು. ಅದೇ ರೀತಿಯಾಗಿ ಕೆಳಭಾಗದಲ್ಲಿ ಸೂರ್ಯ ಮತ್ತು ಚಂದ್ರವನ್ನು ಅರ್ಧಾಕಾರವಾಗಿ ಮಾಡಿದ್ರು. ಮೇಲ್ಭಾಗದಲ್ಲಿ ಒಂದು ಬ್ಯಾಂಡ್ ಮತ್ತು ಅದರ ಪಕ್ಕದಲ್ಲಿ 8 ಕಮಲಗಳ ಹೂಗಳು ಇರತಕ್ಕಂಥ ಚಿಹ್ನೆಯನ್ನ ಇವರು ವಿನ್ಯಾಸಗೊಳಿಸಿದ್ರು. ವಿನಾಯಕ್ ದಾಮೋದರ್ ಸಾರ್ವರ್ಕರ್ ಅವರು, ಬಿಕಾಜಿ ಅವರು, ಶ್ಯಾಮ್ ಕೃಷ್ಣವರ್ಮರ್ ಅವರು ವಿನ್ಯಾಸಗೊಳಿಸಿ 1907 ಆಗಸ್ಟ್ 22ರಂದು ಜರ್ಮನಿಯ ಸ್ಟೆಟ್ ನಲ್ಲಿ ಆರಿಸಿದ್ರು. ಅದೇ ರೀತಿಯಾಗಿ ಅದೇ ನಂತರ ಬರ್ಲಿನ್ ನಗರದಲ್ಲಿ ನಡೆದಂತಹ ಸಮಾಜವಾದಿ ಸಮ್ಮೇಳನದಲ್ಲಿ ಈ ಧ್ವಜವನ್ನ ಪ್ರದರ್ಶನ ಮಾಡಿದ್ರು. ಇದು 3ನೇ ರೀತಿ. ಯಾಕಂದ್ರೆ 4ನೇ ರೀತಿಯಲ್ಲಿ ಅಂದ್ರೆ ಈ ಧ್ವಜದ ಮತ್ತೊಂದು ರೀತಿ. ಅದೇ ರೀತಿಯಾಗಿ ಒಬ್ಬೊಬ್ಬರು ಸ್ಟಾರ್ಟ್ ಮಾಡ್ಕೊಂತ ಹೋದ್ರೆ ಪುನಃ ಇನ್ನೊಬ್ಬರು ರೀತಿಯಲ್ಲಿ ತನ್ನದೇ ಆದಂತ ರೀತಿಯಲ್ಲಿ ಧ್ವಜವನ್ನ ಪ್ರಾರಂಭ ಮಾಡ್ಕೊಂತ ಹೋಗ್ತಾರೆ. ಅಂದ್ರೆ ಧ್ವಜವನ್ನ ಯಾವ ರೀತಿಯಾಗಿ ವಿನ್ಯಾಸಗೊಳಿಸಲು ಹೋರಾಟ ಮಾಡೋದಕ್ಕೆ ನಮಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಧಿಕೃತವಾಗಿ ತಮ್ಮದೇ ಆದ ರೀತಿಯಲ್ಲಿ ಮನಗೊಂಡು ಇವರು ವಿನ್ಯಾಸವನ್ನು ಬಳಸಿಕೊಂಡು ಅದೇ ರೀತಿಯಾಗಿ ಧ್ವಜವನ್ನ ಮಾಡ್ಕೊಂತ ಹೋದ್ರು. ಅದೇ ರೀತಿಯಾಗಿ ಮತ್ತೊಂದು ಧ್ವಜದ ಆವೃತ್ತಿಯನ್ನ ಬಿಡುಗಡೆ ಮಾಡಾಯಿತು. ಇದರಲ್ಲಿ ಮೇಲಿನ ಪಟ್ಟಿಯ ಮೇಲೆ ಕಮಲ ಅಂದ್ರೆ ಕೇಸರಿ ಬಣ್ಣದ ಮೇಲೆ ಅಂದ್ರೆ ಮೊದಲು ಕೆಂಪು ಹಸಿರು ಇತ್ತಲ್ಲ, ಹಸಿರು ಬಣ್ಣ ಇತ್ತಲ್ಲ, ಅದನ್ನ ಏನ್ ಮಾಡೋದು ಸ್ವಲ್ಪ ಮಾಡಿಫೈ ಮಾಡಿದ್ರು. ಅಂದ್ರೆ ಅಲ್ಲಿ ಏನ್ ಮಾಡಿದ್ರು ಕೇಸರಿ ಬಣ್ಣ ಮೇಲೆ 7 ನಕ್ಷತ್ರಗಳನ್ನ ಮಾಡಲಾಯಿತು. ಅಂದ್ರೆ 7 ನಕ್ಷತ್ರಗಳ ಚಿಹ್ನೆಗಳನ್ನ ಮಾಡಿದ್ರು. ಅಂದ್ರೆ ಅಲ್ಲಿ ಗುರುತಿಸಿದ್ರು. ಅದೇ ರೀತಿಯಾಗಿ ಮಧ್ಯದಲ್ಲಿ ಹಳದಿ ಬಣ್ಣದಿಂದ ಇತ್ತು. ಅದೇ ರೀತಿಯಾಗಿ ಒಂದೇ ಮಾತರೆ ಎಂಬ ಹೆಸರನ್ನ ಬರೆದ್ರು. ಅದನ್ನ ಹಿಂದಿ ಅಕ್ಷರದಲ್ಲಿ ಬರೆದ್ರು. ಅದೇ ರೀತಿಯಾಗಿ ಕೆಳಗೆ ಹಸಿರು ಬಣ್ಣದಿಂದ ಇದ್ದು ಸೂರ್ಯ ಮತ್ತು ಅರ್ಧ ಚಂದ್ರ ಮತ್ತು ಅರ್ಧ ನಕ್ಷತ್ರ ಚಿಹ್ನೆಯನ್ನ ಹಿಂದೇನಿತ್ತು ಸೂರ್ಯ ಮತ್ತು ಚಂದ್ರ ಇತ್ತು. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಯಾವ್ದು ಆಡಳಿತದಲ್ಲಿ ನಕ್ಷತ್ರದ ಚಿಹ್ನೆಯನ್ನ ಆಡ್ ಮಾಡಿದ್ರು. ಈ ಮೇಲೆ ತಿಳಿಸಿದ 7 ನಕ್ಷತ್ರಗಳು ಸಪ್ತ ಋಷಿಗಳನ್ನ ಪ್ರತಿನಿಧಿಸುತ್ತವೆ. ಅಂದ್ರೆ ಈ ಧ್ವಜದಲ್ಲಿ ಒಂದು ಸ್ವಲ್ಪ ಏನಾಯ್ತು ಅಂದ್ರೆ ಮಾಡಪ್ಪ ಆಯ್ತು. ಅಂದ್ರೆ ಮೊದಲಿಗೆ ಹಸಿರು ಬಣ್ಣ ಇತ್ತು ಮೇಲೆ, ಹೌದಾ? ಅದನ್ನ ಏನ್ ಮಾಡಿದ್ರು ಕೇಸರಿ ಬಣ್ಣ ಹಾಕ್ತಂದ್ರು. ಹಸಿರು ಬಣ್ಣದಲ್ಲಿ ಇತ್ತು 8 ಕಮಲಗಳಿತ್ತು, 8 ಕಮಲ ಚಿಹ್ನೆಗಳಿತ್ತು. ಅದಾದ ಮೇಲೆ ಒಂದು ಬ್ಯಾಂಡ್ ಮತ್ತು 8 ಕಮಲಗಳು ಬಲವಾಗಿ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ಹಸಿರು ಬಣ್ಣವನ್ನು ತೆಗೆದು ಕೇಸರಿ ಬಣ್ಣವನ್ನು ಹಾಕಿದ್ರು. ಕೇಸರಿ ಬಣ್ಣವನ್ನು ಹಾಕಿದ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂದ್ರೆ 7 ನಕ್ಷತ್ರದ ಚಿಹ್ನೆಗಳನ್ನ ಅದ್ರ ಮೇಲೆ ಮೆನ್ಷನ್ ಮಾಡಿದ್ರು, ಅಂದ್ರೆ ಬರೆದ್ರು. ಅದೇ ರೀತಿಯಾಗಿ ಮಧ್ಯದಲ್ಲಿ ಹಳದಿ ಬಣ್ಣದ ಮೇಲೆ ಒಂದೇ ಮಾತರೆ ಎಂಬ ಹೆಸರವನ್ನ ನಮೂದಿಸಿದ್ರು, ಅಂದ್ರೆ ಬರೆದ್ರು. ಅದೇ ರೀತಿಯಾಗಿ ಹಸಿರು ಅಂದ್ರೆ ಕೆಳಗಿದ್ದ ಕೆಂಪು ಬಣ್ಣದಲ್ಲಿ ಏನಾಯ್ತಂದ್ರೆ ಅಲ್ಲಿ ಕೆಳಗಿದ್ದ ಹಸಿರು ಅಲ್ಲಿ ಸ್ವಲ್ಪ ಚೇಂಜ್ ಆಯ್ತಿಲ್ಲ. ಹಸಿರು ಕೆಂಪು ಇತ್ತಲ್ಲಿ ಏನಾಯ್ತು ಹಸಿರು ಬಣ್ಣ ಬಂತು. ಹಸಿರು ಬಣ್ಣದಲ್ಲಿ ಏನ್ ಮಾಡಿದ್ರು ಅಲ್ಲಿ ಮೊದಲಿಗೆ ಹಿಂದೇನಿತ್ತು ಸೂರ್ಯ ಮತ್ತು ಚಂದ್ರ ಇತ್ತು. ಆದ್ರೆ ಸೂರ್ಯ ಮತ್ತು ಚಂದ್ರ ಇನ್ನೊಂದು ನಕ್ಷತ್ರವನ್ನ ಅಲ್ಲಿ ಚಿತ್ರವನ್ನು ಬಿಡಿಸುವ ನಮೂದಿಸಿದ್ರು. ಈ ನಕ್ಷತ್ರ ಏನು ಸೂಚಿಸ್ತಪ್ಪ ಅಂದ್ರೆ ಸಪ್ತ ಋಷಿಗಳು. ಸಪ್ತ ಅಂದ್ರೆ 7 ಋಷಿಗಳನ್ನ ಹೋಲಿಸುವ ಚಿಹ್ನೆಯನ್ನ ಅಂದ್ರೆ ತೋರಿಸುವ ಹಾಗೆ ಇದನ್ನ ವಿನ್ಯಾಸ ಮಾಡಿದ್ರು. ಇದು 4ನೇ ಆವೃತ್ತಿಯಲ್ಲಿ ಬಂದಿರತಕ್ಕಂತ ಧ್ವಜ. ಆದ್ರೆ 5ನೇ ಆವೃತ್ತಿ ಇಲ್ಲಿಂದ ಅಧಿಕೃತವಾಗಿ ಒಂದೊಂದೇ ಧ್ವಜಗಳನ್ನು ಸಹ ಮಾರ್ಪಾಡು ಮಾಡಿಸ್ತದೆ, ಅಧಿಕೃತವಾಗಿ ಬಂತು. ಇಲ್ಲಿ ಬಾಲಗಂಗಾಧರ ತಿಲಕ್ ಕೇಳಿರ್ತಾರೆ ಹೆಸರನ್ನ. ಇವರು 1907ರಲ್ಲಿ ಬಾಲಗಂಗಾಧರ ತಿಲಕ್ ಅವರು 1907ರಲ್ಲಿ ಒಂದು ಚಳವಳಿಯನ್ನ ಪ್ರಾರಂಭ ಮಾಡಿದರು. ಬಾಲಗಂಗಾಧರ ತಿಲಕ್ ಅವರು 1907ರಲ್ಲಿ ಒಂದು ಚಳವಳಿಯನ್ನ ಪ್ರಾರಂಭ ಮಾಡಿದರು. ಆ ಚಳವಳಿ ಯಾವ್ದಂತ ಯಾರ್ಯಾರು ಗೊತ್ತಿದ್ಯಾ? ಕೇಳಿರ್ತಿರಲ್ಲ. ಓಮ್ ರೂಲ್ ಚಳವಳಿ ಅಂತ ಕೇಳಿರ್ತಿರ್ತಾನೆ ಹೆಸರ. ಓಮ್ ರೂಲ್ ಕೇಳಿರ್ತಾನೆ. ಸಾವಿರದ 1907ರ ಸುಮಾರಿನಲ್ಲಿ ಬಾಲಗಂಗಾಧರ ತಿಲಕ್ ಅವರು ಓಮ್ ರೂಲ್ ಚಳವಳಿಯನ್ನ ಪ್ರಾರಂಭ ಮಾಡಿದ್ರು. ಅವರು ಸಹ ಹೊಸ ಧ್ವಜವನ್ನ ಅಳವಡಿಸಿಕೊಂಡ್ರು. ಆ ಸಂದರ್ಭದಲ್ಲಿ ಅವರು ಸಹ ಒಂದು ಧ್ವಜವನ್ನ ಅಳವಡಿಸಿಕೊಂಡ್ರು. ಈ ಚಳವಳಿ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಇವರೇ ನೇತೃತ್ವವನ್ನು ವಹಿಸುತ್ತಾರೆ. ಈ ನೇತೃತ್ವಕ್ಕೆ ಒಂದು ಅಧಿಕೃತವಾದ ಧ್ವಜವನ್ನ ಇವರು ಅಳವಡಿಸಿಕೊಂಡ್ರು. ಈ ಧ್ವಜವು
ಕೆಂಪು ಮೇಲೆ ಕೆಂಪು ಮತ್ತೆ ಹಸಿರು ಮತ್ತು ಪಟ್ಟಿಗಳನ್ನು ಹೊಂದಿತ್ತು. ಅಂದ್ರೆ ಮೊದಲೇನೇ ಇತ್ತು ಹಸಿರಿತ್ತು, ಹಳದಿ ಇತ್ತು, ಕೆಂಪು ಬಂತು, ಕೆಂಪು ಹೋಯ್ತು, ಹಳದಿ ಬಂತು, ಹಸಿರು ಬಂತು. ಆದ್ರೆ ಇವರು ಎರಡು ಬಣ್ಣಗಳನ್ನ ಹೋಲುವ ಹಾಗೆ ಧ್ವಜವನ್ನ ಅಳಿಸಿಕೊಂಡ್ರು. ಅಂದ್ರೆ ಯಾವುದು ಅಂದ್ರೆ ಮೇಲೆ ಕೆಂಪು ಅರ್ಧ ಹಸಿರು, ಅಂದ್ರೆ ಈಕ್ವಲ್ ಆಗಿರುವ ಹಾಗೆ ಕೆಂಪು ಮತ್ತು ಹಸಿರು ಪಟ್ಟಿಗಳನ್ನ ಹೊಂದುವ ಹಾಗೆ ಧ್ವಜವನ್ನ ಈ ಹೋಮ್ ರೂಲ್ ಚಳವಳಿ ಅಳವಡಿಸಿಕೊಂಡ್ರು. ಮೇಲಿನ ಎಡಭಾಗ ಅಂದ್ರೆ ಕೆಂಪು ಬಣ್ಣ ಮೇಲಿರ್ತಕ್ಕಂಥ ಎಡಭಾಗದಲ್ಲಿ ಯೂನಿಯನ್ ಜಾಕ್ ಅನ್ನು ಹೆಚ್ಚಿಸಲಾಯಿತು ಮತ್ತು 7 ನಕ್ಷತ್ರಗಳನ್ನ ಅಲ್ಲಿ ಅವರು ಮೆನ್ಷನ್ ಮಾಡಿದ್ರು. ಹಂಗೆ ಯೂನಿಯನ್ ಜಾಕ್ ಅಂತ ಒಂದು ಚಿಹ್ನೆ ಬರುತ್ತೆ, ಈ ರೀತಿ ಏನೋ ಬರ್ತದೆ, ಅದನ್ನ ಮೆನ್ಷನ್ ಮಾಡಿದ್ರು. ಮೆನ್ಷನ್ ಮಾಡಿ ಮತ್ತು 7 ನಕ್ಷತ್ರಗಳನ್ನ ಅದರಲ್ಲಿ ಸೇರಿಸಿದ್ರು. ಮತ್ತು ಮೇಲಿನ ಭಾಗದಲ್ಲಿ ಚಂದ್ರ ನಕ್ಷತ್ರವು ರೂಪುಗೊಂಡಿತು. ಅಂದ್ರೆ ಇವನ್ನ ರೂಪುಗೊಂಡ ಸಂದರ್ಭದಲ್ಲಿ ಅಲ್ಲಿ ಚಂದ್ರನ ನಕ್ಷತ್ರ ಅಂದ್ರೆ ಅರ್ಧ ಚಂದ್ರ ನಕ್ಷತ್ರ ಇರುವ ಹಾಗೆ ನೋಡಿದ್ರ ನಕ್ಷತ್ರ ಇರುವ ಹಾಗೆ ಈ ರೀತಿ ನಕ್ಷತ್ರವನ್ನ ಹಾಗೆ ಇವರು ಬಲಭಾಗದಲ್ಲಿ ಅಂದ್ರೆ ಇರ್ತಕ್ಕಂಥ ಮೇಲಿನ ಬಲಭಾಗದಲ್ಲಿ ಇರುವ ಹಾಗೆ ಇವರು ಅದನ್ನ ಅಳವಡಿಸಿಕೊಂಡ್ರು. ಈ ರೀತಿಯಾದ ಧ್ವಜವನ್ನ ಇವರು ಹೋಮ್ ರೂಲ್ ಚಳವಳಿಯಲ್ಲಿ ಬಾಲಗಂಗಾಧರ ತಿಲಕ್ರವರು ನನ್ನದೇ ಆದ ಧ್ವಜವನ್ನ ಒಳಗೊಂಡ್ರು, ಅಳವಡಿಸಿಕೊಂಡ್ರು. ಅದು ಯಾವುದಿದೆ ಕೆಂಪು ಮತ್ತು ಹಸಿರು ಪಟ್ಟಿಯನ್ನ ಹಸಿರು ಬಣ್ಣದ ಇರ್ತಕ್ಕಂಥದ್ದನ್ನ ಅದು ಮೇಲೆ ಎಡಭಾಗದಲ್ಲಿ ಮೇಲಿನ ಎಡಭಾಗದಲ್ಲಿ ಅಂದ್ರೆ ಮೇಲೆ ಅಂದ್ರೆ ಅದರ ಎಡಭಾಗದಲ್ಲಿ ಯೂನಿಯನ್ ಜಾಕ್ ಅನ್ನೋ ಒಂದು ಮತ್ತು 7 ನಕ್ಷತ್ರಗಳನ್ನ ಅದರಲ್ಲಿ ಸೇರಿಸಿದ್ರು. ಅದೇ ರೀತಿಯಾಗಿ ಮತ್ತೊಂದು ತುದಿಯ ಬಲಭಾಗದಲ್ಲಿ ಚಂದ್ರನ ನಕ್ಷತ್ರವನ್ನು ಸಹ ಇವರು ಅಲ್ಲಿ ವಿನ್ಯಾಸ ಬರುವ ಹಾಗೆ ಅಂದ್ರೆ ಧ್ವಜವನ್ನ ರೂಪುಗೊಳಿಸಿದ್ರು. ಅಂದ್ರೆ 1907ರಲ್ಲಿ ಬಾಲಗಂಗಾಧರ ತಿಲಕ್ರವರು. ಅದೇ ರೀತಿಯಾಗಿ ಇನ್ನೊಂದು ಆ ರೀತಿಯಲ್ಲಿ 1921 ಇಸ್ವಿಯಲ್ಲಿ ಒಂದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸಮಿತಿಯ ಒಂದು ಅಧಿವೇಶನವನ್ನ ನಡೀತು. ಆ ಅಧಿವೇಶನದಲ್ಲಿ ವಿವಿಧ ರೀತಿಯ ಬಣ್ಣಗಳನ್ನ ನೋಡ್ಬಿಟ್ಟು ಇದು ಯಾಕೋ ಚೆನ್ನಾಗಿ ಕಾಣ್ತಿಲ್ಲ, ನಮಗೆ ಆದಂತ ಒಂದು ಅಧಿಕೃತವಾದ ಬಣ್ಣ ಇಟ್ಕೊಂಡು ಆ ಬಣ್ಣದ ಅಡಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಪ್ರಜೆಗಳು ಆ ಅಡಿಯಲ್ಲೇ ನಾವು ಸ್ವಾತಂತ್ರ್ಯ ಹೋರಾಟವನ್ನ ಮಾಡೋಣ ಎಂಬ ಒಂದು ನಿರ್ಣಯವನ್ನ ಅಲ್ಲಿ ಅಂಗೀಕಾರ ಮಾಡಿದ್ರು. ಅಂದ್ರೆ 1921 ಇಸ್ವಿಯಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಂಡ್ರು. ಆ ನಿರ್ಣಯವನ್ನ ನಮ್ಮ ದೇಶಕ್ಕೆ ನಮ್ಮ ಇರ್ತಕ್ಕಂಥ ಹೋರಾಟಗಾರರಿಗೆ ಒಂದು ಅಧಿಕೃತವಾದ ಧ್ವಜವನ್ನ ನಾವು ಹೊಂದುವುದರ ಮುಖಾಂತರ ಆ ಧ್ವಜದ ಅಡಿಯಲ್ಲಿ ನಾವು ಸ್ವತಂತ್ರ ಹೋರಾಟವನ್ನ ಮಾಡೋಣ ಎಂಬುದನ್ನ ಅಂಗೀಕಾರವನ್ನು ಮಾಡಿದ್ರು. ಆ ಸಮಯದಲ್ಲಿ ಪಿಂಗಳ್ಳಿ ವೆಂಕಯ್ಯ ಹೆಸರು ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು. ಇವರು ಆಂಧ್ರ ಪ್ರದೇಶದವರು, ಪಿಂಗಳ್ಳಿ ವೆಂಕಯ್ಯನವರು ಆಂಧ್ರ ಪ್ರದೇಶದ ರಾಜ್ಯದವರು. ಇವರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚಿಸಿದ್ರು. ಇವರು ಸಹ ಅನೇಕ ವಿನ್ಯಾಸಗಳುಳ್ಳ ಧ್ವಜಗಳನ್ನ ತಯಾರಿಸಿದ್ರು. ಯಾರು? ಪಿಂಗಳ್ಳಿ ವೆಂಕಯ್ಯನವರು. ಅವರು ಸಹ ಈ ಸಮಾವೇಶದಲ್ಲಿ ಅಂದ್ರೆ ನಡೆದಂತ ಸಮಾವೇಶದಲ್ಲಿ ಧ್ವಜಾರೋಹಣವನ್ನು ಮಾಡಿದ್ರು. ಅವರ ನೇತೃತ್ವದಲ್ಲಿ ಧ್ವಜವನ್ನ ಮಾಡುವಂತಹ ಯಾವ ರೀತಿಯಾಗಿ ಧ್ವಜವಿರಬೇಕು ಅನ್ನೋದ್ರ ಬಗ್ಗೆ ತೋರಿಸಿಕೊಡೋದ್ರ ಮುಖಾಂತರ ಅವರ ನೇತೃತ್ವದಲ್ಲಿ ಇವರು ಸಹ ಅನೇಕ ರೀತಿಯ ಧ್ವಜಗಳನ್ನ ಈ ರೀತಿಯ ಬಣ್ಣಗಳಿಂದ ಕೂಡಿರಬೇಕು ಅನ್ನೋ ಬಗ್ಗೆ, ಅದೇ ರೀತಿ ಈ ರೀತಿಯ ಚಿಹ್ನೆಯನ್ನು ಹೊಂದಿದ್ರೆ ಇರಬೇಕು ಅನ್ನೋ ಬಗ್ಗೆ ತೋರಿಸ್ಕೊಟ್ರು. ಆ ನೇತೃತ್ವದಲ್ಲಿ ಒಂದು ಅಧಿಕೃತವಾಗಿ ಒಂದು ಧ್ವಜವನ್ನ ಆಯ್ಕೆ ಮಾಡಿಕೊಂಡ್ರು. ಅದು ಪಿಂಗಳ್ಳಿ ವೆಂಕಯ್ಯನವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ಮಾಡಿ ಸಮಿತಿಯನ್ನ ಮಾಡಿ ಇವರ ಪಿಂಗಳ್ಳಿ ವೆಂಕಯ್ಯನವರು ಮಾಡಿದಂತಹ ಒಂದು ಧ್ವಜವನ್ನೇ ಅದರಲ್ಲಿ ಆಯ್ಕೆ ಮಾಡಿಕೊಂಡ್ರು. ಅದು ಯಾವ ರೀತಿಯಾಗಿತ್ತಪ್ಪ ಅದು ಹಸಿರು ಮತ್ತು ಬಣ್ಣಗಳಿಂದ 2 ಬಣ್ಣಗಳಿಂದ ಹಸಿರು ಮತ್ತು ಕೆಂಪು ಬಣ್ಣಗಳಿಂದ ಕೂಡಿರ್ತಕ್ಕಂಥ ಧ್ವಜವನ್ನ ಆಯ್ಕೆ ಮಾಡಿಕೊಂಡ್ರು. ಹಸಿರು ಮತ್ತು ಕೆಂಪು ಬಣ್ಣ ಇರ್ತಕ್ಕಂಥ ಧ್ವಜವನ್ನ ಆಯ್ಕೆ ಮಾಡಿಕೊಂಡ್ರು. ಆ ಧ್ವಜ ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಮಧ್ಯದಲ್ಲಿ ನೂಲುವ ಚಕ್ರ ಅಂದ್ರೆ ಏನು ಮೊದಲೆಲ್ಲ ಬಟ್ಟೆಯನ್ನ ನೇಯ್ಗೆ ಮಾಡ್ಕೊಂತ ಒಂದು ಚರಕ ಅಥವಾ ಕೇಳಿದ್ರಲ್ಲ ಚಕ್ರ ಅಥವಾ ಆ ರೀತಿಯ ಚಕ್ರವನ್ನ ಈ ಮಧ್ಯದ ಭಾಗದಲ್ಲಿ ಅಳವಡಿಸಿಕೊಂಡು ಈ ಭಾಗದಲ್ಲಿ ನೂಲುವ ಚಕ್ರವನ್ನ ಅಥವಾ ಚರಕವನ್ನ ಇದರಲ್ಲಿ ಅಳವಡಿಸಿಕೊಳ್ಳುವ ಹಾಗೆ ಇರಬೇಕೆಂಬುದನ್ನು ಈ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಅವರು ನೇತೃತ್ವ ವಹಿಸಿ ಅದನ್ನ ಆಯ್ಕೆ ಮಾಡಿಕೊಂಡ್ರು. ಆಮೇಲೆ ಚಕ್ರವನ್ನ ಬಿಟ್ಟು ಇವರು ಗಾಂಧೀಜಿಯವರು ಆ ಸಮಾವೇಶದಲ್ಲಿ ಒಂದು ಸಲಹೆಯನ್ನು ನೀಡಿದರು.
ಆ ಸೊಲೆ ಯಾವ ರೀತಿ ಇತ್ತು ಅಂದ್ರೆ ಇಲ್ಲಿ ಚಕ್ರವರಿತು, ಆದ್ರೆ ನೂಲುವ ಚರಕವನ್ನ ಹೋಲುವ ಇರ್ತಕ್ಕಂಥ ಚಿಹ್ನೆಯನ್ನ ಅಲ್ಲಿ ಸೇರಿಸಿರಿ ಅಂತ ಒಂದು ಸಲಹೆಯನ್ನ ನೀಡಿದರು. ಅಂದ್ರೆ ಪಿಂಗಳಿ ವೆಂಕಯ್ಯನವರ ಸಮಿತಿಗೆ ಮಹಾತ್ಮ ಗಾಂಧೀಜಿಯವರು ಒಂದು ಸಲಹೆ ನೀಡಿರೋದು ಏನಂದ್ರೆ ನೂಲುವ ಚಕ್ರವನ್ನ ಅಂದ್ರೆ ತಿರುಗಿಸ್ತಕ್ಕಂಥ ಚಕ್ರ, ಇಲ್ಲಿ ಬರೀ ಚಕ್ರ ಇತ್ತು, ಅದನ್ನ ಚರಕವನ್ನ ಅಲ್ಲಿಗೆ ಸೇರಿಸಿ ಅನ್ನುವ ಸಲಹೆಯನ್ನ ಮಹಾತ್ಮ ಗಾಂಧೀಜಿಯವರು ನೀಡಿದರು. ಅದೇ ರೀತಿಯಾಗಿ 1931ರಲ್ಲಿ ಸಲಹೆ ನೀಡಿದಂತಹ ಸಂದರ್ಭದಲ್ಲಿ 1931ನೇ ಇಸ್ವಿಯಲ್ಲಿ ಒಂದು ಐತಿಹಾಸಿಕ ಬದಲಾವಣೆಯನ್ನು ಮಾಡುವ ಮುಖಾಂತರ ಒಂದು ಅಧಿಕೃತವಾದ ಧ್ವಜವನ್ನ ಸಮಿತಿಯು ಅಂದ್ರೆ ಕಾಂಗ್ರೆಸ್ ಸಮಿತಿಯು ಅಂಗೀಕರಿಸಿದೆ. ಯಾವ ರೀತಿಯಾದಂತ ಅಂದ್ರೆ ತ್ರಿವರ್ಣ ಧ್ವಜವನ್ನು ಅನುಮೋದಿಸಲಾಯಿತು. ಅಂದ್ರೆ ಈಗ ಕೇಸರಿ ಬಿಳಿ ಹಸಿರು ನಮ್ಮಲ್ಲಿ ಏನಿದೆಯೋ ಆ ಧ್ವಜವನ್ನ ಇಲ್ಲಿ ಅಂಗೀಕರಿಸೋದು. ಮೇಲ್ಭಾಗದಲ್ಲಿ ಕೇಸರಿ ಬರುವ ಹಾಗೆ, ಮಧ್ಯದ ಭಾಗದಲ್ಲಿ ಬಿಳಿ ಬಣ್ಣ ಬರುವ ಹಾಗೆ, ಕೆಳಭಾಗದಲ್ಲಿ ಹಸಿರು ಬಣ್ಣ ಬರುವ ಹಾಗೆ, ಅಂದ್ರೆ ಅಧಿಕೃತವಾಗಿ ಕೇಸರಿ ತ್ರಿವರ್ಣವನ್ನ ಹೊಂದಿರತಕ್ಕಂಥ ಧ್ವಜವನ್ನ 1931ರಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧಿಕೃತವಾಗಿ ಈ ಧ್ವಜವನ್ನ ಅಂಗೀಕಾರ ಮಾಡಿದ್ರು. ಅಲ್ಲಿ ಗಾಂಧೀಜಿಯವರ ಸಲಹೆಯನ್ನು ಸಹ ಇಲ್ಲಿ ಇಟ್ಕೊಂಡು ಮಧ್ಯದಲ್ಲಿ ಚರಕವನ್ನ, ನೂಲುವ ಚರಕವನ್ನ ಹೊಂದಿರತಕ್ಕಂಥ ಚರಕವನ್ನ ಮಧ್ಯದಲ್ಲಿ ಅಲ್ಲಿ ಬಿಳಿ ಇರತಕ್ಕಂಥ ಮಧ್ಯದಲ್ಲಿ ಇಲ್ಲಿ ಸೇರಿಸಿದರು. ಅದೇ ರೀತಿಯಾಗಿ ಈ ಅಡಿಯಲ್ಲಿ ಸಹ 1931ರಿಂದ ಸ್ವತಂತ್ರ ಬರುವವರೆಗೂ ಸಹ ಇದೇ ಚಿಹ್ನೆಯ ಅಡಿಯಲ್ಲಿಯೇ ಸ್ವತಂತ್ರವನ್ನ ಹೋರಾಟಗಾರರು ಧ್ವಜವನ್ನು ಹಿಡಿಯುವ ಮುಖಾಂತರ ಹೋರಾಟದಲ್ಲಿ ಪಾಲ್ಗೊಂಡ್ರು. ಅದೇ ರೀತಿಯಾಗಿ 1947ರಲ್ಲಿ ಇದಕ್ಕೆ ಕೆಲವೊಂದು ಮಾರ್ಪಾಡುಗಳನ್ನ ಮಾಡ್ತಾರೆ. ಅಂದ್ರೆ ಮಾರ್ಪಾಡು ಮಾಡುವ ಸಂದರ್ಭದಲ್ಲಿ ಇಲ್ಲಿ ಕೇಸರಿ ಬಿಳಿ ಹಸಿರುವನ್ನ ಬಣ್ಣವನ್ನ ಮಾತ್ರ ಅಧಿಕೃತವಾಗಿ ಉಳಿಸಿಕೊಂಡು ಇರತಕ್ಕಂಥ ನೂಲುವ ಚರಕವನ್ನ ತೆಗೆದು ಅಲ್ಲಿ ಅಶೋಕನ ಚಕ್ರವನ್ನ ಹಾಕ್ತಾರೆ. ಅದು ಅಶೋಕನ ಚಕ್ರ 24 ಗೆರೆಗಳಿಂದ ಇರುವ ಹಾಗೆ ಇಲ್ಲಿ ಅಶೋಕನ ಸ್ತಂಭದಲ್ಲಿರ್ತಕ್ಕಂಥ 24 ನೋಡಿದ್ದಲ್ಲ ಚಕ್ರಗಳನ್ನ, ಈ ಚಕ್ರಗಳನ್ನ ಹೀಗೆ ಬರುವಾಗೆ 24 ಚಕ್ರಗಳನ್ನ ಹೊಂದುವಾಗೆ ಅದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅದು ಏನು ತೋರಿಸೋದಪ್ಪ ಅಂತಂದ್ರೆ 1947ರಲ್ಲಿ ಈ ಚಕ್ರ ತ್ರಿವರ್ಣ ಧ್ವಜವನ್ನ ಆಯ್ಕೆ ಮಾಡ್ಕೊಳ್ತಾರೆ. 1947ರ ಜುಲೈ 22ರಂದು ಅಧಿಕೃತವಾಗಿ ಈ ಧ್ವಜವನ್ನ ಅಂಗೀಕಾರ ಮಾಡ್ಕೊಳ್ತಾರೆ. ಅದು ಯಾವ ಸಂದರ್ಭದಲ್ಲಿ ರಾಜ್ಯಾಂಗ ರಚನಾ ಸಭೆಯಲ್ಲಿ ಈ ಧ್ವಜವನ್ನ ಅಂಗೀಕಾರ ಮಾಡಿದ್ರು. ಏನು ಕಾಂಗ್ರೆಸ್ ಅಧಿವೇಶನ ನಡೀತಿರ್ತೋ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಸಮಾವೇಶದಲ್ಲಿ ರಾಜ್ಯಾಂಗ ಎಂಬ ರಚನಾ ಸಭೆಯಲ್ಲಿ ಈ ಧ್ವಜವನ್ನ ಕೇಸರಿ ಬಿಳಿ ಹಸಿರು ಇರ್ತಕ್ಕಂಥ ಮತ್ತು ಮಧ್ಯದಲ್ಲಿ ಅಶೋಕ ಚಕ್ರವನ್ನ ಹೊಂದಿರತಕ್ಕಂಥ 24 ಗೆರೆಗಳನ್ನು ಹೊಂದಿರತಕ್ಕಂಥ ಧ್ವಜವನ್ನ ನಾವು ಇಲ್ಲಿ ಅಧಿಕೃತವಾಗಿ ಅಂಗೀಕರಿಸಲಾಯಿತು. ತದನಂತರ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಇದೇ ಧ್ವಜವನ್ನ ಆರೋಹಣ ಮಾಡುವ ಮುಖಾಂತರ ಸ್ವತಂತ್ರ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಣೆ ಮಾಡಿದ್ರು. ಅದೇ ರೀತಿಯಾಗಿ ಈಗಲೂ ಸಹ ಇದೇ ಧ್ವಜದಡಿಯಲ್ಲಿ ನಾವು ವಿವಿಧ ಕಾರ್ಯಕ್ರಮಗಳನ್ನ ಮಾಡುವ ಸಂದರ್ಭದಲ್ಲಿ ಸ್ವತಂತ್ರ ದಿನಾಚರಣೆ ಆಗಿರ್ಬೋದು ಅಥವಾ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಆಗಿರ್ಬೋದು ಈ ಧ್ವಜವನ್ನ ನಾವು ಇಲ್ಲಿ ನಮ್ಮ ಭಾರತ ದೇಶದ ಅಧಿಕೃತ ಧ್ವಜವನ್ನಾಗಿ ನಾವು ಉಪಯೋಗಿಸ್ತಾ ಇದ್ದೀವಿ. 1947ರಲ್ಲಿ ಜುಲೈ 22ರಂದು ಅಧಿಕೃತವಾಗಿ ರಾಷ್ಟ್ರ ಧ್ವಜವನ್ನ ಅಂಗೀಕಾರ ಮಾಡಲಾಯಿತು. ಅಂದ್ರೆ ನಮ್ಮ ಭಾರತ ದೇಶದ ರಾಷ್ಟ್ರ ಧ್ವಜ ಇದೇ ರೀತಿಯಾಗಿದ್ದು ಈ ರೀತಿಯಾಗಿರ್ಬೇಕು. ಇದನ್ನ ಫೈನಲ್ ಮಾಡುವ ಮುಖಾಂತರ ಕೊನೆಯ ಅಂದ್ರೆ ಅದಕ್ಕೆ ಒಂದು ನೀಡುವ ಮುಖಾಂತರ ಅಂದ್ರೆ ಒಂದು ವಿವಿಧ ರೀತಿಯಲ್ಲಿ ಇದನ್ನ ಮಾರ್ಪಾಡುವ ಮುಖಾಂತರ ಅಧಿಕೃತವಾಗಿ ನಮ್ಮ ಭಾರತ ದೇಶವನ್ನ ಧ್ವಜವನ್ನ ಅಂಗೀಕಾರ ಮಾಡಕ್ಕೆ ಇದನ್ನ 1947 ಜುಲೈ 22ರಂದ ರಾಷ್ಟ್ರ ಧ್ವಜ ಅಂಗೀಕಾರ ಮಾಡಿದ ದಿನವೆಂದು ಆಚರಿಸಲಾಗ್ತದೆ. ಅಂದ್ರೆ ನಮ್ಮ ಭಾರತ ದೇಶ ಸ್ವತಂತ್ರ ಬರೋಕ್ಕಿಂತ ಮುಂಚೆನೆ ಸಹ ಧ್ವಜವನ್ನ ನಾವು ಅಂಗೀಕಾರ ಮಾಡಿದ್ವಿ. ಆ ಧ್ವಜದಲ್ಲಿ ನಾವು ಸ್ವತಂತ್ರ ದಿನಾಚರಣೆಯನ್ನ ಮಾಡ್ತೀವಿ. 1940 ಜುಲೈ 22ರಂದ ರಾಷ್ಟ್ರ ಧ್ವಜ ಅಂಗೀಕಾರ ಮಾಡಿದಂತಹ ದಿನವೆಂದು ಘೋಷಣೆ ಮಾಡುವ ಮುಖಾಂತರ
ಹೋದ ವರ್ಷ ನಾವು ಅಂದ್ರೆ ಈ ಹೋದ ತಿಂಗಳು ನಾವು ಇದನ್ನ ಎಲ್ಲ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡಿದ್ದಾನೆ. ಇದರ ಬಗ್ಗೆ ಮಹತ್ವವನ್ನ ತಿಳಿಸಿದರು. ಕಾರ್ಯಕ್ರಮ ಮಾಡುವ ಮುಖಾಂತರ ಇವರೆಲ್ಲ ಪ್ರಾಚಾರ್ಯರ ಮತ್ತು ಇವರೆಲ್ಲ ಸಿಬ್ಬಂದಿ ವರ್ಗದ ಮೂಲಕ ಅಂಗೀಕಾರ ಮಾಡಿದ ದಿನವೆಂದು ಅಧಿಕೃತವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅಲ್ಲಿಂದ ಇದು ಸಹ ವಿವಿಧ ರೀತಿಯ ಬಣ್ಣಗಳನ್ನ ಹೋಲುವ ರೀತಿಯಾಗಿ ಇರುತ್ತೆ. ಅದನ್ನ ಮುಂದಿನ ತರಗತಿಯಲ್ಲಿ ನಾನು ತಿಳಿಸ್ಕೊಡ್ತೀನಿ.